ಇಲ್ಲ ಇಲ್ಲ, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಇದು ಯುದ್ಧ ಮಾಡಿದ್ರೆ ಹೇಗಿರ್ಬೇಕಂದ್ರೆ ನಾವು ಯಾವ ಸಮಯದಲ್ಲಿ ಯುದ್ಧಕ್ಕೆ ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ದೇಶದ ಒಳಗಡೆ ಕೂಡ ತುಂಬ ಜನ ಇದ್ದಾರೆ, ಎಲ್ರಿಗೂ ಗೊತ್ತು. ಈಗ ರಾಜಕಾರಣಿಗಳಿಗೆ ಗೊತ್ತು, ಎಲ್ರಿಗೂ ಗೊತ್ತು, ಎಲ್ಲರೂ ಓಪನ್ ಆಗಿ ಹೇಳದೇ ಇರ್ಬೋದು. ಆದರೆ ಇಲ್ಲೂ ಕೂಡ ಸೇರ್ಕೊಂಡಿರೋ ತುಂಬ ಜನ ಇದ್ದಾರೆ. ಅವ್ರನ್ನೂ ಕೂಡ ಹುಡುಕಿ ಅವ್ರನ್ನೂ ಕೂಡ ಇಲ್ಲಿಂದ ನಿರ್ಮೂಲನೆ ಮಾಡುವಂಥ ಕೆಲಸ ಆಗಬೇಕು. ಅಖಂಡ ಭಾರತ ನಮ್ದು ಆಗಬೇಕು ಅಂತ ನಮಗೆ ಎಷ್ಟು ನಾಲೆಜ್ ಇದೆ ಅಂದರೆ ನಮ್ಮ ಮಿಲಿಟ್ರಿಗೆ ಗೊತ್ತಿರಲ್ವಾ, ಅವ್ರು ಇನ್ನೂ ಫುಲ್ ಅಲರ್ಟ್ ಆಗಿ ಎಲ್ಲ ಫುಲ್ ಪ್ರೀ ಪ್ಲ್ಯಾಂಡ್ ಆಗೇ ಮಾಡಿರ್ತಾರೆ. ಅವ್ರು ಯುದ್ಧಕ್ಕೆ ಬರಲಿ ಅಂತಲೇ ಮಾಡಿರ್ತಾರೆ. ನಮ್ಮ ದೇಶದ ಮೇಲೆ ಯಾರೇ ಯುದ್ಧಕ್ಕೆ ಬಂದ್ರೂ ನಾವು ಈ ಥರನೇ ತಕ್ಕ ಪಾಠ ಕೊಡಬೇಕು ಯಾವಾಗ್ಲೂ. ಆವಾಗಲೇ ಎಲ್ಲರಿಗೂ ಒಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ಪ್ರತಿಕಾರ ಸಿಕ್ತು ಅನ್ಸುತ್ತಾ ಈಗೇನು ಇಲ್ಲ ಇಲ್ಲ, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಇದು ಯುದ್ಧ ಮಾಡಿದ್ರೆ ಹೇಗಿರ್ಬೇಕಂದ್ರೆ ನಾವು ಯಾವ ಸಮಯದಲ್ಲಿ ಯುದ್ಧಕ್ಕೆ ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅಮಾಯಕರನ್ನ ಸಾಯಿಸಿದಾರಲ್ಲ ನಮ್ಮ ದೇಶದಲ್ಲಿ, ಹಿಂದೂಗಳನ್ನ ಸಾಯಿಸಿದಾರಲ್ಲ, ಅದು ಪ್ರತಿಕಾರ. ಹಂಗಂದ್ರೆ ನಾನು ಅಲ್ಲಿ ಅಮಾಯಕರನ್ನ ಸಾಯಿಸಿ ಅಂತ ಹೇಳ್ತಾ ಇಲ್ಲ. ಹುಡುಕಿ ಇಂಥ ಕಿಡಿಗೇರಿಗಳನ್ನ, ಟೆರರಿಸ್ಟ್ಗಳನ್ನ ಎಲ್ಲರನ್ನೂ ಮಟ್ಟ ಹಾಕ್ಬೇಕಂತ ನಾನು ನಮ್ಮ ಪ್ರಧಾನಿಯವ್ರನ್ನ ಬೇಡ್ಕೊತೀನಿ ಅಷ್ಟೇ. ಇವಾಗ ಏನು ನಡೆದಿದೆ, ಒಂದು 60-70 ಜಾಸ್ತಿ ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಪ್ರತೀಕಾರವಾಗಿ ರಿವೆಂಜ್ ಯಾವ ರೀತಿ ತಗೋಬಹುದು ಪಾಕಿಸ್ತಾನರು? ಮತ್ತೆ ಯುದ್ಧಕ್ಕೆ ಬರ್ತಾರೆ ಅಂತ ಖಂಡಿತ ಬರ್ತಾರೆ. ಅವ್ರು ಸುಮ್ಮನೆ ಇದ್ರೇ ಬರ್ತಾರೆ. ಇನ್ನು ಯುದ್ಧ ಸ್ಟಾರ್ಟ್ ಆದಮೇಲೆ ಬರ್ದಂಗೆ ಇರ್ತಾರಂತ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋಕ್ಕಾಗಲ್ಲ. ಖಂಡಿತ ಬರ್ತಾರೆ. ಬಟ್ ನಾವು ಇನ್ನೂ ಫುಲ್ ಆ್ಯಕ್ಟಿವ್ ಆಗಿ ನಮಗೆ ಎಷ್ಟು ನಾಲೆಜ್ ಇದೆ ಅಂದರೆ ನಮ್ಮ ಮಿಲಿಟ್ರಿಗೆ ಗೊತ್ತಿರಲ್ವಾ, ಅವ್ರು ಇನ್ನೂ ಫುಲ್ ಅಲರ್ಟ್ ಆಗಿ ಎಲ್ಲ ಫುಲ್ ಪ್ರೀ ಪ್ಲ್ಯಾಂಡ್ ಆಗೇ ಮಾಡಿರ್ತಾರೆ. ಅವ್ರು ಯುದ್ಧಕ್ಕೆ ಬರಲಿ ಅಂತಲೇ ಮಾಡಿರ್ತಾರೆ. ಇದು ಜಸ್ಟ್ ಇನ್ವಿಟೇಷನ್ ಅಷ್ಟೇ ಅವ್ರು ಕೊಟ್ಟಿರೋದು, ಬನ್ನಿ ನಾವು ರೆಡಿ ಇದ್ದೀವಿ ಅಂತ. ಬಂದಮೇಲೆ ಕಂಪ್ಲೀಟ್ ಏನು ಮಾಡಬೇಕು ಖಂಡಿತ ನಮ್ಮ ಮಿಲಿಟ್ರಿ ಮಾಡೇ ಮಾಡ್ತಾರೆ. ಇದು ಸಾಕಾಗಲ್ಲ ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಇದು ಜಸ್ಟ್ ಇನ್ವಿಟೇಷನ್ ಕೊಟ್ಟಿರೋದು, ಬನ್ನಿ ವಿ ಆರ್ ರೆಡಿ ಫಾರ್ ವಾರ್ ಅಂತ ಅಷ್ಟೇ. ಓಕೆ, ಏನು ಈಗ ಸತ್ತಿರೋರು ಹೆಂಡತಿ ಮಕ್ಕಳಿಗೆಲ್ಲ ಒಂದು ಇದು ನ್ಯಾಯ ಸಿಕ್ತಂಗೆ ಆಯ್ತಾ? ಇವಾಗ ಆಪರೇಷನ್ ಸಿಂಧೂರ್ ಇಲ್ಲ ಇಲ್ಲ, ಅವ್ರಿಗೆ ಜೀವನ ಪೂರ್ತಿ ನಾವು ನ್ಯಾಯ ಒದಗಿಸೋಕ್ಕಾಗಲ್ಲ. ಇದು ಜಸ್ಟ್ ಸಮಾಧಾನ ಮಾಡ್ಬೋದು ಅಷ್ಟೇ. ಇದೆ, ಇಟ್ಸ್ ಎ ಲೈಫ್ ಟೈಮ್ ಲಾಸ್ಟ್ ಅವ್ರಿಗೆ. ಬಸ್ ಅಂತ ಈಗ ಬರ್ತಾ ಇತ್ತು ಅಲ್ಲಿ ನ್ಯೂಸ್ನಲ್ಲಿ 200 ಹೇಳ್ತೀರಾ ಸರ್? ನಮ್ಮ ಅಲ್ಲ, ಖಂಡಿತವಾಗಿ ಇದು ಆಗಲೇಬೇಕಾಗಿರುವಂಥದ್ದು. ಯಾಕೆಂದರೆ ಎಷ್ಟೋ ವರ್ಷಗಳಿಂದ, ಈಗ ಸ್ವಾತಂತ್ರ್ಯ ನಂತರ ನಾವು ಇಷ್ಟು ವರ್ಷಗಳಿಂದ ಅವ್ರದ್ದು ಎಲ್ಲ ರೀತಿ ತೊಂದರೆಗಳನ್ನ ಸಹಿಸ್ಕೊಂಡಿದ್ದೀವಿ. ತುಂಬ ಸರಿ ನಮಗೆ ಪದೇ ತೊಂದರೆಗಳು ಕೊಡ್ತಾನೆ ಇದ್ದಾರೆ. ನಮ್ಮ ಒಂದು ಏನು ಈ ಶಾಂತಿ ಅಂತ ಒಂದು ಗುಣ ಇದೆ, ನಮ್ಮ ಸಹಿಷ್ಣುತೆಯನ್ನು ಪರೀಕ್ಷೆ ಮಾಡ್ತಾನೆ ಇದ್ದಾರೆ ಅವರು ಅಷ್ಟೊಂದು ವರ್ಷಗಳಿಂದ. ಆದರೆ ಇನ್ನೂ ಒಂದು ನಾವು ಶಾಂತಿ ಪ್ರಿಯರು, ನಾವು ಸಹಿಷ್ಣುತೆವಾದ ನಮಗೆ ಬೇಕು ಅಂತ ಇನ್ನೂ ನಾವು ಕೂತ್ಕೊಂಡಿದ್ದರೆ ನಮಗೆ ಉಳಿಗಾಲ ಇಲ್ಲ. ಆ ಸಮಯ ಈಗ ಬಂದಿದೆ. ಈಗ ಕರೆಕ್ಟಾದ ಟೈಮ್, ಒಂದು ದೃಢವಾದ ಒಂದು ಸರ್ಕಾರ ಇದೆ, ಅಂಥ ಒಂದು ಶಕ್ತಿ ನಮ್ಮಲ್ಲಿದೆ, ನಮ್ಮ ಸೈನ್ಯಕ್ಕೆ ಆ ಶಕ್ತಿ ಇದೆ. ಅಷ್ಟಲ್ಲದೆ ಇವತ್ತು ನಮ್ಮ ದೇಶದ ನಾಯಕತ್ವ ಹೆಂಗಿದೆ ಅಂದರೆ, ವಿಶ್ವದ ಎಲ್ಲ ರಾಷ್ಟ್ರಗಳು ನಮಗೆ ಸಪೋರ್ಟ್ ಮಾಡ್ತಾಯಿದೆ. ವಿಶ್ವದ ಎಲ್ಲ ರಾಷ್ಟ್ರಗಳು ಈ ಭಯೋತ್ಪಾದನೆಯನ್ನು ಈಗ ಮೂಲೋತ್ಪಾದನೆ ಮಾಡಬೇಕು, ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಪ್ರಪಂಚದ ಅನ್ನೋದ ಒಂದು ಆ ವಿಷಯಕ್ಕೆ ಎಲ್ಲ ಕಂಟ್ರೀಸ್ನು, ನಮಗೆ ಪ್ರಪಂಚದ ಎಲ್ಲ ಏನು ಮೇಜರ್ ಕಂಟ್ರೀಸ್ ಇದೆ, ಆರ್ಥಿಕವಾಗಿ ಒಂದು ಇದಾಗಿ ಪ್ರಬಲವಾಗಿರೋ ಎಲ್ಲ ದೇಶಗಳು ಈಗ ಭಾರತವನ್ನು ಸಪೋರ್ಟ್ ಮಾಡ್ತಾಯಿದ್ದು. ಅದು ನಮಗೊಂದು ಅಡ್ವಾಂಟೇಜ್. ಈಗ ಇಂಥ ಒಂದು ಸಮಯನ ಮಿಸ್ ಮಾಡಿಕೊಳ್ಳೇಬಾರ್ದು. ಇದು ಒಂದು ಸರಿಯಾದ ಸಮಯ ಭಯೋತ್ಪಾದನೆಯನ್ನು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ. ಮತ್ತು ಬರೀ ದೇಶದ ಆಚೆ ಇರುವಂಥ ಭಯೋತ್ಪಾದನೆ ಮಾತ್ರ ಅಲ್ಲ, ನಮ್ಮ ದೇಶದ ಒಳಗಡೆ ಕೂಡ ತುಂಬ ಜನ ಇದ್ದಾರೆ, ಎಲ್ರಿಗೂ ಗೊತ್ತು. ಈಗ ರಾಜಕಾರಣಿಗಳಿಗೆ ಗೊತ್ತು, ಎಲ್ರಿಗೂ ಗೊತ್ತು, ಎಲ್ಲರೂ ಓಪನ್ ಆಗಿ ಹೇಳದೇ ಇರ್ಬೋದು. ಆದರೆ ಇಲ್ಲೂ ಕೂಡ ಸೇರ್ಕೊಂಡಿರೋ ತುಂಬ ಜನ ಇದ್ದಾರೆ. ಅವ್ರನ್ನೂ ಕೂಡ ಹುಡುಕಿ ಅವ್ರನ್ನೂ ಕೂಡ ಇಲ್ಲಿಂದ ನಿರ್ಮೂಲನೆ ಮಾಡುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಸರ್ಕಾರನ ಆಗ್ರಹ ಮಾಡಬೇಕು ಜನರು. ಅಷ್ಟೊಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಆಪರೇಷನ್ ಸಿಂಧೂರ್ ಸಕ್ಸಸ್ ಬಗ್ಗೆ ಏನು ಹೇಳ್ತಾರೆ? ಆಪರೇಷನ್ ಸಿಂಧೂರ್ ಸಕ್ಸಸ್ ತುಂಬ ಖುಷಿ ಕೊಡುವಂಥದ್ದು. ಅದನ್ನು ಇವತ್ತು ನಿನ್ನೆ ರಾತ್ರಿ ಏನು ಸುಮಾರು 1:30 ಅಷ್ಟೊತ್ತಲ್ಲಿ ಅಲ್ಲಿ ಶುರುವಾಗಿದೆ ಆಪರೇಷನ್ ಸಿಂಧೂರ್ ಅಂತ ನಮ್ಮ ಇಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇಷ್ಟಕ್ಕೆ ಮುಗಿಯುವಂಥದ್ದು ಅಲ್ಲ ಅಂತ ನಮ್ಮ ಅನಿಸಿಕೆ. ಇದು ಇಷ್ಟೇ ಅಲ್ಲ, ಇದು ಇನ್ನೂ ಇದೆ. ಇದು ಇನ್ನೂ ಇದೆ ಮತ್ತು ಇನ್ನೂ ಆಗಲೇಬೇಕು. ಅದು ಈ POK ಅಂತ ನಾವು ಏನು ಅವ್ರಿಗೆ ಕೊಟ್ಟಿದ್ದೀವಿ, ನಮ್ಮ ಭಾರತದ ಭಾಗ, ಅದು ನಮಗೆ ಬರಲೇಬೇಕು. ಅದು ಬೇಕು ನಮಗೆ. ಅದು ಅಖಂಡ ಭಾರತ ನಮ್ದು ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಮತ್ತೆ ಪಾಕಿಸ್ತಾನ ನಮ್ಮ ವಿರುದ್ಧ ಏನಾದರೂ ಮತ್ತೆ ಯುದ್ಧ ಏನಾದರೂ ಮಾಡ್ತಾರೆ ಅಂತ ಮಾಡ್ತಾರೆ. ಅದು ಆಬ್ವಿಯಸ್, ಅವರು ರೆಸಿಸ್ಟ್ ಮಾಡೇ ಮಾಡ್ತಾರೆ. ಅವರ ಪ್ರತೀಕಾರ, ಅವರು ಒಂದು ದೇಶ, ಅವ್ರದ್ದು ಒಂದು ಸೈನ್ಯ ಇದೆ, ಅವ್ರ ಶಕ್ತಿ ಏನಿದೆ ಆ ಶಕ್ತಿ ಅವರು ಉಪಯೋಗಿಸೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಶಕ್ತಿ ಮುಂದೆ ಅವ್ರದ್ದು ಏನೂ ಅಲ್ಲ. ನಮ್ಮ ಶಕ್ತಿ ಮುಂದೆ ಅವ್ರದ್ದು ಏನೂ ಅಲ್ಲ. ನಾವು ವಿಶ್ವಗುರುವಾಗಿ ಬೆಳೀತಾ ಇರುವಂಥ ಒಂದು ದೇಶ ಭಾರತ. ಭಾರತ ಇಡೀ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲಕ್ಕೆ ಹೊರಟಿರುವಂಥ ದೇಶ. ನಮಗೆ ಅವರು ತೃಣ ಸಮಾನ.
ಓಕೆ ಸರ್, ಈಗೇನು 28 ಜನ ಪ್ರವಾಸಿಗರು ಸತ್ತಿದ್ರು ನಮ್ಮ ಕರ್ನಾಟಕದಲ್ಲಿ ಸತ್ತಿದ್ರು, ಇದಕ್ಕೆ ರಿವೆಂಜ್ ಸಾಕು ಅಂತ ಇನ್ನು ಬೇಕು ಅಂತ? ಸಾಕು ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮದು ನಾವು ಕಳ್ಕೊಂಡಿರೋ 28 ಜೀವ ಅಮಾಯಕ ಜೀವಗಳು. ಪಾಪ ಯಾವುದೋ ಪ್ರವಾಸಕ್ಕೆ ಅಂತ ಹೋಗಿರೋರು, ಏನೂ ಗೊತ್ತಿಲ್ದಿರೋರು, ಅಮಾಯಕರು, ಯಾವುದೇ ತಪ್ಪು ಮಾಡ್ದಿರೋಂಥವ್ರು, ಅಂಥ ಒಂದು 28 ಜೀವನ ನಾವು ಕಳ್ಕೊಂಡಿದ್ವಿ. ಅದಕ್ಕೆ ಪ್ರತೀಕಾರ ಇದು ಏನೂ ಅಲ್ಲ. ಇದು ಅದಾಗಬೇಕು ಅಂದರೆ ಭಯೋತ್ಪಾದಕರು ಎಲ್ಲರೂ ಸಾಯಬೇಕು, ವಿಶ್ವಾದ್ಯಂತ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು. ಅದು ನಿಜವಾದ ಪ್ರತೀಕಾರ. ಅದು ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಈ ಸಮಯದಲ್ಲಿ ಈ ಒಂದು ಇದರಲ್ಲಿ ಖಂಡಿತ ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಈಗ ಅದು ಆದಾಗಿಂದ ಪಹಲ್ಗಾಮ್ ಅಟ್ಯಾಕ್ ಏನಾಯಿತು, ಅಲ್ಲಿಂದ ಈಗ ನಿನ್ನೆವರೆಗೂ ನಮ್ಮ ಭಾರತ ದೇಶ, ಈಗ ನಾವು ಇಂಡಿಯಾದಿಂದ ಏನು ಪ್ರಿಪ್ರೇಷನ್ ನಮ್ಮ ಕಡೆಯಿಂದ ಆಗ್ತಾ ಇತ್ತು, ಕಂಟಿನ್ಯೂಸ್ ಆಗಿ ಲಾಸ್ಟ್ ಒಂದು 15 ಡೇಸಿಂದ ನಮ್ಮ ಮೋದಿಯವರು ಎವ್ರಿ ಡೇ ಹೋಲ್ ಡೇ ಮೀಟಿಂಗ್ಗಳು ಮಾಡ್ತಾಯಿದ್ರು. ಅದಕ್ಕೆ ಏನೇನು ಬೇಕು, ಯಾರ್ಯಾರು ಸಪೋರ್ಟ್ ತೊಗೋಬೇಕು ಆ ಥರ. ಮತ್ತು ನಮ್ಮ ಆರ್ಮಿ ಏನು ಪ್ರಿಪ್ರೇಷನ್ಗಳು, ನೇವಿ ಇರ್ಬೋದು, ನಮ್ಮ ಭೂಸೇನೆ ಇರ್ಬೋದು, ನಮ್ಮ ಏರ್ ವೇಸ್ ಇರ್ಬೋದು, ಎಲ್ಲ ಪ್ರಿಪ್ರೇಷನ್ಗಳು ಆ ಥರ ಆಗಿದೆ. ಖಂಡಿತ ಮಾಡೇ ಮಾಡ್ತಾರೆ, ಆ ಒಂದು ಐಡಿಯಾ ಇದೆ. ಓಕೆ, ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.